ಒಂದು ಸಾಮುವೇಲನು 25ನೇ ಅಧ್ಯಾಯ 28ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಆತನು ನಿನ್ನ ಮನೆಯನ್ನು ಶಾಶ್ವತವಾಗಿ ಸ್ಥಿರಪಡಿಸುವನು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನಾತ್ಮನು ಈ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಏನೆಂದರೆ, ಮಗನೇ ಮಗಳೇ, ನಾನು ನಿನ್ನನ್ನು ಏನ್ ಮಾಡುವೆನು? ಸ್ಥಿರಪಡಿಸುವೆನು, ನಿನ್ನ ಕುಟುಂಬವನ್ನು ಸ್ಥಿರಪಡಿಸುವೆನು, ನಿನ್ನ ಮನೆಯನ್ನು ಸ್ಥಿರಪಡಿಸುವೆನು ಎಂದು ಆತನು ನಮ್ಮೊಟ್ಟಿಗೆ ಮಾತನಾಡುವವನಾಗಿದ್ದಾನೆ. ಕರ್ತನಾತ್ಮನು ನಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡುವುದರಿಂದ ದೇವರು ನಮ್ಮ ಗುಡಾರಗಳನ್ನ ಬಲಪಡಿಸುವವರಾಗಿದ್ದಾರೆ, ನಮ್ಮ ಮನೆಗಳನ್ನ ಸ್ಥಿರಪಡಿಸುವವರಾಗಿದ್ದಾರೆ. ನಾವು ಇವತ್ತು ಅನೇಕ ವಾರ್ತೆ ನಾವು ನೆನೆಸ್ತೇವೆ, ನನ್ನ ಮನೆಯಲ್ಲಿ ಒಂದು ಸ್ಥಿರವಿಲ್ಲದೆ ಹೋಗ್ತಾ ಇದೆ, ನನ್ನ ಮನೆಯಲ್ಲಿ ಒಂದು ಕಣ್ಣೀರಿನ ಕಾರ್ಯಗಳು ಹೋರಾಡಿಕೊಂಡಿದೆ, ನನ್ನ ಮನೆಯಲ್ಲಿ ಬಾಧಿಸಲ್ಪಡ್ತಾ ಇದೆ, ನನ್ನ ಮನೆಯಲ್ಲಿ ರೋಗ ಅನ್ನುವಂಥದ್ದು ಕ್ರಿಯೆ ಮಾಡ್ತಾ ಇದೆ. ನಾವು ಯಾವಾಗ ಬಿದ್ದು ಹೋಗುತ್ತೇವೋ, ನಾವು ಯಾವಾಗ ಇಲ್ಲದೆ ಹೋಗುತ್ತೇವೋ, ಕಾಣಿಸದೆ ಹೋಗುತ್ತೇವೋ ಎಂದು ಅನೇಕ ವಾರ್ತೆ ನಾವು ಯೋಚಿಸುತ್ತೇವೆ. ಆದರೆ ಪ್ರೀತಿ ಉಳ್ಳ ದೇವ ಜನರೇ, ಕರ್ತನಾತ್ಮನಿ ಮುಂಜಾನೆ ವೇಳೆಯಲ್ಲಿ ಆತನು ನಿಮ್ಮೊಟ್ಟಿಗೆ ಮಾತನಾಡುವವನಾಗಿದ್ದಾನೆ. ಏನೆಂದರೆ, ಮಗನೇ ಮಗಳೇ, ನಾನು ನಿನ್ನ ಮನೆಯನ್ನು ಸ್ಥಿರಪಡಿಸುವವನಾಗಿದ್ದೇನೆ, ನಾನು ನಿನ್ನ ಕುಟುಂಬವನ್ನು ಸ್ಥಿರಪಡಿಸುವವನಾಗಿದ್ದೇನೆ, ನಾನು ನಿನ್ನ ಜೀವಿತವನ್ನು ಸ್ಥಿರಪಡಿಸುವವನಾಗಿದ್ದೇನೆ ಎಂದು ಆತನು ನಮ್ಮೊಟ್ಟಿಗೆ ಮಾತನಾಡುವವನಾಗಿದ್ದಾನೆ. ಯೆಹೋಶುವನನ್ನ ನೋಡಿ ಕರ್ತನು ಹೇಳ್ತಾನೆ, ಯೆಹೋಶುವನೇ, ನೀನೇನಾಗಿರು, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ, ನಾನು ನಿನ್ನ ಸಂಗಡ ಇರುತ್ತೇನೆ ಎಂದು ದೇವರು ಯೆಹೋಶುವನನ್ನ ನೋಡಿ ಹೇಳ್ತಾರೆ. ಅದೇ ಪ್ರಕಾರವೇ ಇವತ್ತು ಕರ್ತನು ನಿಮ್ಮನ್ನು ನೋಡಿ ಹೇಳುವವನಾಗಿದ್ದಾನೆ. ಯೆಹೋಶುವನೊಂದಿಗೆ ಇದ್ದಂತಹ ದೇವರು, ಯೆಹೋಶುವನೊಂದಿಗೆ ಮಾತನಾಡಿದಂತಹ ದೇವರು, ಯೆಹೋಶುವನನ್ನ ಸ್ಥಿರಪಡಿಸಿದಂತಹ ದೇವರು, ಯೆಹೋಶುವನನ್ನ ಬಲಪಡಿಸಿದಂತಹ ದೇವರು ಇವತ್ತು ನಮ್ಮೊಟ್ಟಿಗೆ ಆತನು ಹೇಳುವವನಾಗಿದ್ದಾನೆ. ಏನೆಂದರೆ, ಮಗನೇ ಮಗಳೇ, ನಾನು ನಿನ್ನ ಮನೆಯನ್ನು ಸ್ಥಿರಪಡಿಸುವವನಾಗಿದ್ದೇನೆ, ನಿನ್ನ ಜೀವಿತವನ್ನು ಸ್ಥಿರಪಡಿಸುವವನಾಗಿದ್ದೇನೆ, ನಿನ್ನ ಕೆಲಸ ಕಾರ್ಯಗಳನ್ನ ಸ್ಥಿರಪಡಿಸುವವನಾಗಿದ್ದೇನೆ, ನಿನ್ನ ಕುಟುಂಬವನ್ನು ಆಶೀರ್ವಾದಿಸುವವನಾಗಿದ್ದೇನೆ ಎಂದು ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ದಾವೀದನೊಂದಿಗೆ ಇದ್ದಂತಹ ದೇವರು, ಯೆಹೋಶುವನೊಂದಿಗೆ ಇದ್ದಂತಹ ದೇವರು, ಮೋಶೆ ಒಟ್ಟಿಗೆ ಇದ್ದಂತಹ ದೇವರು ಇವತ್ತು ಆತನು ನಮ್ಮೊಟ್ಟಿಗೆ ಇರುವವನಾಗಿ ನಮ್ಮನ್ನು ಸ್ಥಿರಪಡಿಸಿ ಬಲಪಡಿಸಿ ನಡೆಸುವವರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿಮ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡುವ ಜನಗಳನ್ನ ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ನಿನ್ನ ಕಾರ್ಯವನ್ನ ಮಾಡಿ ನಿನ್ನ ಜನರನ್ನ ಬಲಪಡಿಸುವುದಕ್ಕಾಗಿ ಸ್ತೋತ್ರ, ಸ್ಥಿರಪಡಿಸುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್.